ನಾಳೆ ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಫ್ರೆಂಡ್ಶಿಪ್ ಬ್ಯಾಂಡ್ ಕೊಡಿಸ್ತೀರಾ? ಏನಕ್ಕ ಮಗಳೇ ಅವೆಲ್ಲ ಫ್ರೆಂಡ್ಶಿಪ್ ಬ್ಯಾಂಡ್ ಅಲ್ಲ. ಅಪ್ಪ ಪ್ಲೀಸ್ ಅಪ್ಪ, ಇವತ್ತು ಫ್ರೆಂಡ್ಶಿಪ್ ಡೇ ಅಲ್ವಾ, ಎಲ್ಲರೂ ಅವ್ರ ಫ್ರೆಂಡ್ಸಿಗೆ ನಾಳೆ ಫ್ರೆಂಡ್ಶಿಪ್ ಬ್ಯಾಂಡ್ ಕೊಟ್ಟಿರ್ತಾರೆ. ನಾನು ನಾಳೆ ನಮ್ಮ ಫ್ರೆಂಡ್ಸಿಗೆ ನಾನು ಕಟ್ಟುತ್ತೀನಿ ಫ್ರೆಂಡ್ಶಿಪ್ ಬ್ಯಾಂಡ್. ಕಟ್ಟಲೇಬೇಕಾ ನೀನು? ಏನು ಫ್ರೆಂಡ್ಶಿಪ್ ಡೇ ಅಂದ್ರೆ ಏನು? ಫ್ರೆಂಡ್ಸಿಗೆ ಬ್ಯಾಂಡ್ ಕಟ್ಟೋದು ಫ್ರೆಂಡ್ಶಿಪ್ ಬ್ಯಾಂಡ್. ಹೌದಾ? ಇಷ್ಟೇ ತಿಳ್ಕೊಂಡಿರೋದು. ಯಾವುದೇ ಮಾಡಬೇಕಾದ್ರೂ ಈ ಫ್ರೆಂಡ್ಶಿಪ್ ಡೇ ಅಂದರೆ ಸ್ನೇಹಿತರ ದಿನಾಚರಣೆ ಆ ಥರ ಏನೇ ಮಾಡ್ಬೇಕಾದ್ರೆ ಅದಕ್ಕೊಂದು ದಿನಕ್ಕೆ ಅರ್ಥ ಇರುತ್ತೆ, ಸುಮ್ಮನೆ ಮಾಡಿರಲ್ಲ. ಈಗ ಮದರ್ಸ್ ಡೇ, ಫಾದರ್ಸ್ ಡೇ, ಟೀಚರ್ಸ್ ಡೇ ಎಲ್ಲ ಮಾಡಿರ್ತಾರಲ್ಲ, ಆ ಥರ ಫ್ರೆಂಡ್ಶಿಪ್ ಡೇ ಅಂತ ಅದಕ್ಕೊಂದು ಅರ್ಥ ಇರುತ್ತೆ. ಬರೀ ಬ್ಯಾಂಡ್ ಕಟ್ಟಿಬಿಟ್ರೆ ನಿಮಗೆ ಫ್ರೆಂಡ್ಶಿಪ್ ಡೇ ಅನ್ಸ್ಕೊಳ್ಳಲ್ಲ, ಸರಿನಾ? ಇದ್ರ ಬಗ್ಗೆ ಒಂದು ದೊಡ್ಡ ಕತೆ ಇದೆ. ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ. ಕತೆ ಹೇಳ? ಇಬ್ಬರು ಸ್ನೇಹಿತರಿರ್ತಾರೆ, ಅಂದರೆ ಫ್ರೆಂಡ್ಸು. ಸತ್ಯ ಮಿಥ್ಯ ಅಂತೇಳಿ. ಸತ್ಯ ಅಂದರೆ ಟ್ರೂ, ಮಿಥ್ಯ ಅಂದರೆ ಫಾಲ್, ಅಂದರೆ ಒಳ್ಳೆಯದು ಕೆಟ್ಟದ್ದು ಅಂತೇಳಿ. ಸತ್ಯ ಸುಳ್ಳು ಎರಡೂ ಇರುತ್ತೆ. ಮಿಥ್ಯ ಅಂದರೆ ಹಳೆಗೆ ನಡೆದ್ರೆ ಮಿಥ್ಯ ಅಂತಾರೆ, ಸುಳ್ಳು ಅದು. ಸತ್ಯ ಸುಳ್ಳು ಎರಡು ಇಬ್ಬರೂ ತುಂಬ ಆತ್ಮೀಯ ಗೆಳೆಯರಲ್ವಾ, ಸ್ನಾನಕ್ಕೆ ಹೋಗ್ತಾರೆ ಎಲ್ಲೋ ಒಂದು ಕಡೆ, ಯಾರೂ ಜನ ಇರಲ್ಲ ಅಂತ ನದಿ ದಡಕ್ಕೆ ಹೋಗಿ ಸ್ನಾನಕ್ಕೆ ಹೋಗ್ತಾರೆ. ಬಟ್ಟೆ ಬಿಚ್ಚಾಕ್ತಾರೆ ಇಬ್ಬರು. ಬಟ್ಟೆ ಬಿಚ್ಬಿಟ್ಟು ಇಬ್ಬರು ನೀರು ಮುಳುಗ್ತಾರೆ. ನೀರು ಮುಳುಗಿದಾಗ ಸುಳ್ಳೇನು ಮಾಡ್ಬಿಡುತ್ತೆ, ಬೇಗ ಎದ್ದು ಬಂದು ಸತ್ಯದ ಬಟ್ಟೆ ಹಾಕ್ಕೊಂಬಿಡುತ್ತೆ. ಸತ್ಯದ ಬಟ್ಟೆ ಬೆಳ್ಳಿಗಿರುತ್ತೆ, ಸುಳ್ಳಿನ ಬಟ್ಟೆ ಕಪ್ಪಗಿರುತ್ತೆ. ಅದಕ್ಕೆ ಗೊತ್ತಾಗಲ್ವಾ? ಗೊತ್ತಾಗಲ್ಲ, ಯಾಕೆಂದ್ರೆ ಅದು ನೀರಲ್ಲಿ ಮುಳುಗಿರುತ್ತೆ. ಇನ್ನು ಸತ್ಯ ನೀರಲ್ಲೇ ಇರುತ್ತೆ. ಮೇಲ್ಕೆದ್ದು ನೋಡೋ ಅಷ್ಟೊತ್ತಿಗೆ ಗೊತ್ತಾಗಲ್ವಾ? ಅದು ಮಿಥ್ಯ ಬಂದು ಬಟ್ಟೆ ಹಾಕೊಂಡ್ಬಿಟ್ಟಿರ್ತಾನೆ. ಮಿಥ್ಯ ಅಂದ್ರೆ ಸುಳ್ಳಲ್ವಾ? ಆ ಮಿಥ್ಯ ಬಂದು ಸತ್ಯದ ಬಟ್ಟೆ ಬಿಳಿದ ಹಾಕೊಂಡು ಹೊರಟೋಗ್ತಾನೆ ಅವನು. ಇವನು ಒಬ್ಬನೇ ಗೆಳೆಯನ್ ಬಿಟ್ಬಿಟ್ಟು ಇವನೇನು ಮಾಡ್ತಾನೆ, ಸತ್ಯ ಎದ್ದು ನೋಡಿದಾಗ ಇವನ್ ಬಟ್ಟೆನೂ ಇರಲ್ಲ, ಇವನ್ ಗೆಳೆಯನೂ ಇರಲ್ಲ. ಇವನ್ ಬಟ್ಟೆ ಹಾಕೊಂಡು ಅವ್ನು ಹೊರಟೋಗಿರ್ತಾನೆ. ಅದಕ್ಕೆ ಏನಾಗುತ್ತೆ ಅಂದರೆ ಸತ್ಯ ಏನು ಮಾಡುತ್ತೆ, ಯೋಚನೆ ಮಾಡ್ತಾ ಇರುತ್ತೆ, ಈಗ ಬಟ್ಟೆ ಇಲ್ದಂಗೆ ಆಚೆ ಬರೋಕ್ಕಾಗಲ್ಲ, ಬಟ್ಟೆ ಹಾಕೊಂಡು ಆಚೆ ಬರ್ಬೇಕಲ್ವ, ಹಂಗೆ ಬಂದರೆ ಬೆತ್ತಲೆ ಅಂತೆಲ್ಲ ಆಡ್ಕೊಂಬಿಡ್ತಾರೆ, ಶೇಮ್ ಮಾಡ್ತಾರೆ. ಅವಾಗ ಏನಾಗುತ್ತೆ, ಯೋಚನೆ ಮಾಡ್ತಾ ಇರ್ತಾನೆ ಯಾರು, ಸತ್ಯ. ಮಿಥ್ಯ ಏನು ಮಾಡ್ತಾನೆ, ಬಟ್ಟೆ ಹಾಕ್ಕೊಂಡು ಇವನ ಹೆಸರು ಹೇಳ್ಕೊಂಡು, ಸತ್ಯದ ಹೆಸರು ಹೇಳ್ಕೊಂಡು, ಅವ್ನ ಫ್ರೆಂಡ್ ಹೆಸರು ಹೇಳ್ಕೊಂಡು ಹೊರಗಡೆ ಎಲ್ಲ ಓಡಾಡ್ತಿರ್ತಾನೆ ರಾಜಾರೋಷವಾಗಿ. ಅದಕ್ಕೆ ಸತ್ಯ ಏನು ಮಾಡುತ್ತೆ, ಆಚೆ ಬರೋಕ್ಕಾಗಲ್ಲ, ಭಯ ಸಂಕಟ, ಹಿಂಗೆ ಬಟ್ಟೆ ಇಲ್ಲ ನಾನು ಹಿಂಗೆ ಬರಲಿ ಅಂತೇಳಿ. ಅದಕ್ಕೆ ಇವತ್ತೂ ಸತ್ಯ ಕಹಿಯಾಗೇ ಇರುತ್ತೆ, ಸಡನ್ನಾಗಿ ಆಚೆ ಬರೋಲ್ಲ. ಸುಳ್ಳು ಅನ್ನೋ ಸ್ನೇಹಿತ ಇರ್ತಾನಲ್ಲ, ಅವನು ಎಲ್ಲ ಕಡೆ ಓಡಾಡ್ತಿರ್ತಾನೆ, ಎಲ್ಲರ ಹತ್ರನೂ ಇರ್ತಾನೆ. ಕೆಟ್ಟದ್ದು ಒಳ್ಳೆಯದು ಎರಡೂ ಸ್ನೇಹಿತರು, ಆಯಿತಾ? ಇಲ್ಲಿ ಏನಾಗುತ್ತೆ ಅಂದರೆ, ಅದಕ್ಕೆ ನಾವು ಬದುಕಲ್ಲಿ ಸ್ಕೂಲಲ್ಲಿ ಎಲ್ಲೇ ಹೋದ್ರೂ ಫ್ರೆಂಡ್ಶಿಪ್ ಮಾಡ್ತೀವಿ ಅಂದರೆ ಒಂದು ಬಾಂಡಿಂಗ್ ಅಂತ ಇರುತ್ತೆ. ಫ್ರೆಂಡ್ಶಿಪ್ ಅಂದರೆ ಆ ಬಾಂಡಿಂಗಲ್ಲಿ ಒಳ್ಳೆತನ ಇರಬೇಕು, ಆಯಿತಾ? ಮತ್ತು ಮಿತ್ರದ್ರೋಹ, ಸ್ನೇಹಿತರಿಗೆ, ಗೆಳೆಯರಿಗೆ, ಫ್ರೆಂಡ್ಸ್ಗೆ ಯಾವತ್ತೂ ಸುಳ್ಳು ಹೇಳ್ಬಾರ್ದು, ಮೋಸ ಮಾಡಬಾರ್ದು. ಇದು ಯಾಕೆಂದರೆ ಸತ್ಯ ಸುಳ್ಳಿಗೆ ಸುಳ್ಳು ಸತ್ಯಕ್ಕೆ ಮೋಸ ಮಾಡಿಬಿಡುತ್ತೆ. ಇದು ಈ ಕತೆ ಅರ್ಥ ಏನಪ್ಪ ಅಂದರೆ, ಯಾರ್ಯಾರಿಗೂ ಮೋಸ ಮಾಡಬಾರ್ದು, ಇದು ಈ ಕತೆ ಅರ್ಥ. ಮತ್ತು ಇನ್ನೊಂದು, ಎಲ್ಲ ಕಡೆ ಕೆಟ್ಟದ್ದೇ ಇದೆ, ಸುಳ್ಳೇ ಎಲ್ಲ ಕಡೆ ಇದೆ, ಸತ್ಯ ಎಲ್ಲೆಲ್ಲೋ ಅಪರೂಪ ಇರುತ್ತೆ ಅಲ್ವಾ? ಅದಕ್ಕೆ ಸತ್ಯ ಅಪರೂಪ ಆಗೋದು ಇದೇ ಕಾರಣ. ಸತ್ಯ ಏನಕ್ಕೆ ಆಚೆಗೆ ಬಂದಿಲ್ಲ ಅಂದರೆ ಇನ್ನೂ ನೀರಲ್ಲೇ ಇದೆ. ಅದಕ್ಕೆ ಇವನು ಸುಳ್ಳು ಹೋಗಿ ಬಿಳಿ ಬಟ್ಟೆ ಮತ್ತೆ ಕೊಡಬೇಕು, ಅದನ್ನು ವಾಶ್ ಮಾಡಿ ಹಾಕೊಂಬರೋಷ್ಟೊತ್ತಿಗೆ ಸುಳ್ಳು ಬೇಜಾನ್ ಕಡೆ ಓಡಾಡಿರ್ತದೆ, ಸತ್ಯ ಕಹಿಯಾಗಿ ಇರುತ್ತೆ. ಇದು ಇದು ಈ ಫ್ರೆಂಡ್ಶಿಪ್ ಡೇ ಆಗಲಿ ಇನ್ನೊಂದಾಗಲಿ ಎಲ್ಲದಕ್ಕೂ ಅರ್ಥ, ಸರಿನಾ? ಆಯಿತು, ಫ್ರೆಂಡ್ಶಿಪ್ ಬ್ಯಾಂಡ್ ತಾನೇ ಕೊಡ್ಸೋಣ, ತೊಗೊಂಡೋಗಿ ಕಟ್ಟಿವಂತೆ. ಇದು ಅರ್ಥ ಗೊತ್ತಿಲ್ದಾನೆ ಏನೂ ಮಾಡೋಕ್ಕೆ ಹೋಗ್ಬಾರ್ದು. ಗೊತ್ತಿಲ್ಲದ ಕೇಳು, ನಾನು ಹೇಳ್ಕೊಡ್ತೀನಿ. ಎಲ್ಲ ಹಳೆ ಮತ್ತು ಹೊಸ ಸ್ನೇಹಿತರಿಗೂ ಕೂಡ ಸ್ನೇಹಿತರ ದಿನದ ಶುಭಾಶಯಗಳು. ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಹ್ಯಾಪಿ ಫ್ರೆಂಡ್ಶಿಪ್ ಡೇ.